ಸ್ಕ್ರೀನಿಂಗ್ ಸಿಸ್ಟಮ್ ಇಸ್ ಕಂಪ್ಲೀಟೆಡ್. ಒಂದ್ಸಾರಿ ನೀವು ಲಿಲ್ ಭರದ್ವಾಜ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಲೀಕ್ ಆಗಿರೋ ಅವ್ರ ಇನ್ಫಾರ್ಮೇಶನ್ ಮತ್ತೆ ಫೋಟೋಸ್ ಸಿಗುತ್ತೆ ಅಂತ ಆ ಇಮೇಲ್ ಅಲ್ಲಿ ಇತ್ತು. ಅಭಿಮುಖದಲ್ಲಿ ಸ್ಮೈಲ್ ಇತ್ತು. ಅವನು ಲೇಟ್ ಮಾಡದೆ ಕೂಡ್ಲೆ ಲ್ಯಾಪ್ಟಾಪ್ ಓಪನ್ ಮಾಡ್ದ. ಇಮೇಲ್ ಅಲ್ಲಿ ಕಳಿಸಿದ್ದ ಲಿಂಕ್ ಓಪನ್ ಮಾಡಿ ಆ ಪ್ರೋಗ್ರಾಮಿಂಗ್ ನ ಡೌನ್ಲೋಡ್ ಮಾಡ್ಕೊಂಡ. ರೋಹನ್ ರೀಸೆಂಟ್ ಫೋಟೋನ ಆಡ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ದ. ಒಂದೇ ಒಂದು ಕ್ಷಣದಲ್ಲಿ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದ ಟ್ರೆಂಡಿಂಗ್ ನ್ಯೂಸ್ ಜೊತೆ ಸ್ವೀಟ್ ಪ್ರಿನ್ಸೆಸ್ ಅನ್ನೋ ಹೆಡ್ಲೈನ್ ಅಲ್ಲಿ ರೋಹನ್ ಫೋಟೋ ಕಾಣಿಸ್ತು. ಅಭಿ ಒಂದ್ ಕ್ಷಣ ಸ್ಟನ್ ಆದ. ಅರೆ, ಇದು ರೋಹನ್ನೇ. ರೋಹನ್ ಸ್ವೀಟ್ ಪ್ರಿನ್ಸೆಸ್? ಓ ಮೈ ಗಾಡ್, ನಮ್ ರೋಹನ್ ಲೈವ್ ಸ್ಟ್ರೀಮರ ಅಂತ ಶಾಕ್ ಅಲ್ಲಿ ಅವನ್ ಕೂತಿದ್ದ. ಅಭಿ ರೋಹನ್ ಬೆಡ್ರೂಮ್ ಹತ್ರ ಬಂದ. ಲೈಟ್ಸ್ ಇನ್ನೂ ಆನ್ ಆಗಿತ್ತು. ಅವನ್ ಸ್ಲೋಲಿ ರೂಮ್ ಡೋರ್ ಪುಷ್ ಮಾಡಿ ಒಳಗಡೆ ಬಂದ. ರೋಹನ್ ತನ್ ಪಾಡಿಗೆ ತಾನು ಸ್ಟಡೀಸ್ ಅಲ್ಲಿ ಬ್ಯುಸಿ ಇದ್ದ. ಅವನ್ ರೋಹನ್ ನ ಸ್ಕ್ಯಾನ್ ಮಾಡೋ ಹಾಗೆ ನೋಡ್ದ. ನಿಜಕ್ಕೂ ಅವನೀಗ ರೋಹನ್ ಹಾಗೆ ಬಿಹೇವ್ ಮಾಡ್ತಿದ್ದ. ಆದ್ರೆ ಲೈವ್ ಸ್ಟ್ರೀಮ್ ಅಲ್ಲಿ ಮಾತಾಡುವಾಗ ಹುಡ್ಗಿರ್ ಹಾಗೆ ತುಂಬಾ ಸಾಫ್ಟ್ ಮತ್ತೆ ಸ್ಮೂತ್ ಆಗಿ ಮಾತಾಡ್ತಿದ್ದ. ಅವನ್ ಸ್ಪಾನ್ಸರ್ ತಾತ ಅಂತ ಹೊಗಳೋದಾಗ್ಲಿ ಯಾಕ್ ಅಂತ ಪ್ರೊನೌನ್ಸ್ ಮಾಡೋದಾಗ್ಲಿ ಡಿಫ್ರೆಂಟ್ ಆಗಿತ್ತು. ಸಿದ್ಧಾರ್ಥ್ ಸರ್ ರೋಹನ್ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಾಗ ಅವ್ನ್ ನಂಬಿರ್ಲಿಲ್ಲ. ಅವ್ರ ಮಗ ಹುಡುಕಿಯಾಗಿ ಬದಲಾಗೋ ಡ್ಯುಯಲ್ ಕ್ಯಾರೆಕ್ಟರ್ ಹೊಂದಿದ್ದಾನೆ ಅಂದಾಗ ಅಭಿ ನಕ್ಕಿದ್ದ. ಆದ್ರೆ ರಿಯಾಲಿಟಿ ಅರ್ಥ ಆದಾಗ ಅವನ್ ಮುಖ ಸಪ್ಪಗಾಯ್ತು. ಅಭಿ ಆಗ್ಲೇ ಬಂದು ಡೋರಲ್ಲಿ ನಿಂತು ಯೋಚಿಸ್ತಿರೋದ್ನ ರೋಹನ್ ಕೂಡ ಅಬ್ಸರ್ವ್ ಮಾಡಿದ. ಬಟ್ ಅವನು ಅಭಿನ ಇಗ್ನೋರ್ ಮಾಡಿದ್ದ. ಆದ್ರೆ 5 ಮಿನಿಟ್ಸ್ ಆದ್ರೂ ಅಭಿ ಅವನನ್ನೇ ನೋಡ್ತಾ ನಿಂತಿದ್ ನೋಡಿ ರೋಹನ್ ಹುಬ್ಬೇರಿಸ್ದ. ರೋಹನ್ಗೆ ಅಭಿ ಅಲ್ಲಿ ನಿಂತಿದ್ದು ಇಷ್ಟ ಆಗ್ಲಿಲ್ಲ ಅನ್ನೋ ಹಾಗೆ ಅವನು ಗುರಾಯಿಸ್ತಿದ್ದ. ಅಭಿ ಹೇಳ್ದ, ಏನ್ ಮಾಡಕ್ ಆಗಲ್ಲ ರೋಹನ್, ಯಾವ್ದು ನಿನ್ ಫಾಲ್ಟ್ ಅಲ್ಲ, ಎಲ್ಲ ನಿನ್ ಹೆಲ್ತ್ ಪ್ರಾಬ್ಲಮ್. ನಿನ್ ಹೆಲ್ತ್ ಸರಿ ಇಲ್ಲ ಅಂದ್ರೆ ನೀನೇನ್ ಮಾಡೋಕ್ಕಾಗತ್ತೆ ಅಂತ ಕೇರ್ ಇಂದ ಹೇಳ್ದ. ರೋಹನ್ ಎಕ್ಸ್ಪ್ರೆಷನ್ ಲೆಸ್ ಆಗಿ ಅಭಿನ ನೋಡ್ದ. ಮತ್ತೆ ಹೇಳ್ದ, ನಿನ್ ಬ್ರೈನ್ಗೆ ಎಕ್ಸ್ಟ್ರಾ ನ್ಯೂಟ್ರಿಷಿಯಸ್ ಪವರ್ ಬೇಕು ಅನ್ಸತ್ತೆ. ಒಂದ್ ಕೆಲ್ಸ ಮಾಡಿ ಅಂಕಲ್, ಡ್ಯಾಡ್ ರೂಮ್ ಅಲ್ಲಿ 2 ವೈಟಮಿನ್ ಟ್ಯಾಬ್ಲೆಟ್ಸ್ ಇದೆ, ಅದನ್ನ ತಗೊಳ್ಳಿ. ನಿಮ್ ಬ್ರೈನ್ ಪವರ್ ಬೂಸ್ಟ್ ಆಗೋಕೆ ಆ ಮೆಡಿಸಿನ್ ಬೇಕು ಅನಿಸ್ತಿದೆ. ನೀವ್ ಯಾಕೆ ಅದನ್ನ ಟ್ರೈ ಮಾಡಬಾರ್ದು ಅಂತ ಕೇಳ್ದ. ಓ ರಿಯಲಿ? ಖಂಡಿತ, ನಾನು ಒಂದಲ್ಲ 4 ಮಾತ್ರ ತಗೊಂತೀನಿ. ಈಗ ಜಸ್ಟ್ ನನ್ ಬ್ರೈನ್ ಅಲ್ಲಿರೋ ಎಲ್ಲಾ ಸೆಲ್ಸ್ ಡೆಡ್ ಆಗಿದಾವೆ ಅಂತ ಅಭಿ ನಿಟ್ಟುಸ್ರು ಬಿಟ್ಟ. ಅವನ್ ರೂಮಿಂದ ಆಚೆ ಬರುವಾಗ ರೋಹನ್ ಕಣ್ಣಲ್ಲಿ ಕನ್ಸನ್ ನೋಡ್ದ. ಅಭಿ ಡೋರ್ ಹೇಳ್ಕೊಂಡು ಆಚೆ ಹೋಗಿದ್ ನೋಡಿ ರೋಹನ್ ಕಣ್ಣಲ್ಲಿ ವಿಷಾದ ಇತ್ತು. ಅರೆ, ಈ ಅಭಿ ಅಂಕಲ್ಗೆ ಏನಾಗಿದೆ? ಮೋಸ್ಟ್ಲಿ ಡ್ಯಾಡ್ ಜೊತೆ ಇತ್ತು ಅವರಿಂದ ಇನ್ಫ್ಲೂಯೆನ್ಸ್ ಆಗಿರ್ಬೇಕು ಅಂತ ಹೇಳ್ಕೊಂಡ. ಆದ್ರೂ ಅಭಿ ಅಂಕಲ್ ಯಂಗ್ ಅಂಡ್ ಎನರ್ಜೆಟಿಕ್. ಅವ್ರು ಇಷ್ಟ ಬೇಗ ಈಡಿಯಟ್ ತರ ಬಿಹೇವ್ ಮಾಡ್ತಾರಲ್ಲ, ಹೌ ಬ್ಯೂಟಿಫುಲ್ ಅಂತ ಮನ್ಸಲ್ಲಿ ಅಂದ್ಕೊಂಡ ರೋಹನ್ ಮತ್ತೆ ತನ್ನ ಬುಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ದ. ರೋಹನ್ ಡೆಸ್ಕ್ ಅಲ್ಲಿದ್ದ ಫೋನ್ ಬೀಪ್ ಅಂತ ಸೌಂಡ್ ಮಾಡ್ತು. ಆಗ ತಾನೇ ಸಿಹಿ ತುಂಬಾ ಬೇಜಾರಿಂದ ಅವನಿಗೆ ಟೆಕ್ಸ್ಟ್ ಮೆಸೇಜ್ ಕಳ್ಸಿದ್ಲು. ಬ್ರೋ, ನಾನು ಇನ್ಯಾವತ್ತೂ ಡ್ಯಾಡ್ನ ಇಷ್ಟಪಡಲ್ಲ. ಅವ್ರು ನನ್ನ ಫೇಸ್ಬುಕ್ ಇಂದ ಬ್ಲಾಕ್ ಮಾಡಿದ್ದಾರೆ. ನಾನ್ ಅವ್ರನ್ನ ಕ್ಷಮಿಸಲ್ಲ ಅಂತ ಮೆಸೇಜ್ ಇತ್ತು. ರೋಹನ್ ಮನ್ಸು ಭಾರವಾಯ್ತು. ಅವನೀಗ ತಾನೇ ಆಚೆ ಹೋಗಿದ್ ಅಭಿಗಿಂತ ತನ್ನ ಡ್ಯಾಡ್ ಬಗ್ಗೆ ಸಿಂಪತಿ ಹೆಚ್ಚಾಯ್ತು. ಅಭಿಗೂ ಡ್ಯಾಡ್ಗೂ ಕಂಪೇರ್ ಮಾಡಿದ್ರೆ ಡ್ಯಾಡ್ ತುಂಬಾ ಪಾಪದ ವ್ಯಕ್ತಿ ಅಂತ ಅಂದ್ಕೊಂಡ. ಮೊದ್ಲು ಅವನ ಮಮ್ಮಿ ಮಾತ್ರ ಸಿದ್ಧಾರ್ಥ್ನ ಹೇಟ್ ಮಾಡ್ತಿದ್ಲು. ಆದ್ರೆ ಈಗ ಅವನ ಪುಟ್ಟ ತಂಗಿನೂ ಡ್ಯಾಡ್ನ ಹೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಇತ್ತ ಸಿದ್ಧಾರ್ಥ್ ಭರದ್ವಾಜ್ ತಲೆ ಮೇಲೆ ಆಕಾಶನೇ ಬಿದ್ದ ಹಾಗೆ ಯೋಚಿಸ್ತಿದ್ದ. ಅವನಿನ್ನೂ ಲೈವ್ ಸ್ಟ್ರೀಮಿಂಗ್ ಪೇಜ್ ಅಲ್ಲೇ ಇದ್ದ. ಇವತ್ತು ಅವನು 2 ಜನ ಮಕ್ಕಳಿಂದ ರಿಜೆಕ್ಟ್ ಆದ ಪಾಪದ ಜೀವಿ. ಮೊದ್ಲು ಸಿಹಿ ಅವನನ್ನ ಫೇಸ್ಬುಕ್ ಅಲ್ಲಿ ಬ್ಲಾಕ್ ಮಾಡಿದ್ಲು. ಈಗ ಸ್ವೀಟ್ ಪ್ರಿನ್ಸೆಸ್ ಅವನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿದ್ಲು. ದೊಡ್ಡ ಕಂಪನಿಯಾದ ಭರದ್ವಾಜ್ ಕಾರ್ಪೊರೇಷನ್ ಸಿಇಒ ಸಿದ್ಧಾರ್ಥ್ ಭರದ್ವಾಜ್ ಕಣ್ಣಲ್ಲಿ ಏನೋ ಕಳ್ಕೊಂಡ ಫೀಲ್ ಇತ್ತು. ಅವನ್ ಯಾಕೆ ಆ ಮಕ್ಕಳಿಗೋಸ್ಕರ ಬೇಸರ ಮಾಡ್ಕೋತಿದ್ದಾನೆ? ಅವನ್ ಮನ್ಸು ಆ ಮಕ್ಕಳ ನೆಗ್ಲಿಜೆನ್ಸ್ ಇಂದ ತುಂಬಾ ನೋವು ಅನುಭವಿಸ್ತಿತ್ತು. ಅದ್ ಯಾಕೆ ಅಂತ ಅವನಿಗೂ ಗೊತ್ತಿರ್ಲಿಲ್ಲ. ಅವ್ರೇನು ಬ್ಲಡ್ ರಿಲೇಷನ್ಸ್ ಅಲ್ಲ, ಸ್ನೇಹಿತರಲ್ಲ, ದೂರದ ಸಂಬಂಧಿಕರು ಅಲ್ಲ. ಏನು ಅಲ್ದೇ ಇರೋ ಆ ಮಕ್ಕಳು ತನ್ ರಿಜೆಕ್ಟ್ ಮಾಡಿದಾರೆ ಅಂತ ಯಾಕೆ ನಾನ್ ಬೇಸರ ಮಾಡ್ಕೊಳ್ಳಿ ಅಂತ ಒಂದ್ ಮನ್ಸು ಹೇಳಿದ್ರೆ, ಇನ್ನೊಂದ್ ಮನ್ಸು ಅವನ್ ಕಳ್ಕೊಂಡಿರೋ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿತ್ತು. ಸಿದ್ಧಾರ್ಥ್ ಸಿಹಿ ಗೇಮ್ ನ ವಾಚ್ ಮಾಡ್ತಿದ್ದ. ಇವತ್ತು ಸಿಹಿಗೆ ಆಪೋಸಿಟ್ ಇದ್ದವನು ತುಂಬಾ ಸ್ಟ್ರಾಂಗ್.
ಅವನ್ ಸಿಹಿಗಿಂತ ಜಾಸ್ತಿ ಫ್ಯಾನ್ ಫಾಲೋವರ್ ಇಟ್ಕೊಂಡಿದ್ದ. ಜೊತೆಗೆ ಅವನಿಗೆ ಸ್ಪಾನ್ಸರ್ ಮಾಡೋರು ತುಂಬಾ ಜನ ಇದ್ರು. ಸಿಹಿ ಫ್ಯಾನ್ಸ್ ಪ್ಯಾನಿಕ್ ಆದ್ರು. ಕಮಾನ್ ಸ್ವೀಟಿ, ನೀನು ನಿನ್ ಸ್ಪಾನ್ಸರ್ ಡ್ಯಾಡ್ ಹತ್ರ ಟಿಪ್ಸ್ ಕೇಳು. ಅವ್ರು ಟಿಪ್ಸ್ ಕೊಟ್ರೆ ನಿನ್ನ ಗೇಮ್ ನ ಟ್ರೈ ಅಪ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀನ್ ಸೋಲ್ತೀಯ ಅಂತ ಕಮೆಂಟ್ಸ್ ಗಳು ಬರ್ತಿದ್ವು. ಇತ್ತ ಭರದ್ವಾಜ್ ಸಂಕೀರ್ಣವಿಲ್ಲ. ಅಭಿ ತುಂಬಾ ಚಿಂತೆಯಿಂದ ಸಿದ್ಧಾರ್ಥ್ ರೂಮಿಗೆ ಬಂದ. ಅವನು ಒಳಗಡೆ ಬಂದಾಗ ಸಿದ್ಧಾರ್ಥ್ ಸೆಲ್ ಫೋನ್ ಸ್ಕ್ರೋಲ್ ಮಾಡ್ತಿದ್ದ. ಅವನ ಹುಬ್ಬು ಗಂಟಕ್ಕಿದ್ವು. ಸ್ವೀಟ್ ಪ್ರಿನ್ಸೆಸ್ಗೆ ಕಮೆಂಟ್ಸ್ ಬರ್ತಿರೋದನ್ನ ನೋಡಿ ಸಿದ್ಧಾರ್ಥ್ ಹುಬ್ಬು ಗಂಟಕ್ಕಿದ್ದ. ಅವರೆಲ್ಲ ಸಿಹಿಗೆ ಸ್ಪಾನ್ಸರ್ ಆಗಿರೋರು ಮಷಿನ್ಗಳು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು. ಜೊತೆಗೆ ಲೈವ್ ಸ್ಟ್ರೀಮ್ ಕಂಪ್ನಿ ಮ್ಯಾನೇಜ್ಮೆಂಟ್ ಟೀಮ್ ಅವರನ್ನ ನೇಮಿಸಿದ್ದಾರೆ ಅಂತಾನೂ ಹೇಳ್ಕೊತಿದ್ರು. ವಾಟ್ ಅ ಜೋಕ್ ಅಂದ್ಕೊಂಡು ಸ್ಮೈಲ್ ಮಾಡ್ದ ಸಿದ್ಧಾರ್ಥ್. ಇಷ್ಟೆಲ್ಲ ಮಾತುಕತೆ ನಡೀತಿದ್ರು. ಸ್ವೀಟಿ ಇನ್ನೂ ಅವ್ರ ಹತ್ರ ಟಿಪ್ಸ್ಗಾಗಿ ಬೇಡ್ಕೊಂಡಿರ್ಲಿಲ್ಲ. ಕೊನೆಗೂ ಸ್ವೀಟ್ ಪ್ರಿನ್ಸೆಸ್ ವಾಯ್ಸ್ ಕೇಳಿಸ್ತು. ನನ್ ಸ್ಪಾನ್ಸರ್ ತಾತ ಟೂಲ್ ಅಂತ ಯಾರು ಹೇಳಿದ್ದು ನಿಮ್ಗೆ? ಅವರೇನು ಮಷಿನ್ ಅಲ್ಲ, ರೋಬೋಟ್ ಅಲ್ಲ, ಪ್ರೋಗ್ರಾಮಿಂಗ್ ಕೂಡ ಅಲ್ಲ. ನಾನ್ಸೆನ್ಸ್ ತರ ಮಾತಾಡ್ಬೇಡಿ, ಆಮೇಲೆ ನಾನು ಮೆಂಟಲ್ ಆಗ್ಬಿಡ್ತೀನಿ ಅಷ್ಟೇ ಅಂತ ಹೇಳಿದ್ಲು. ಸಿದ್ಧಾರ್ಥ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಅವಳು ತನ್ನ ಸ್ಪಾನ್ಸರ್ ತಾತನ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ಲು. ಸ್ಪಾನ್ಸರ್ ಡ್ಯಾಡ್ ಬಗ್ಗೆ ಏನೂ ಹೇಳಿರ್ಲಿಲ್ಲ. ಸಿದ್ಧಾರ್ಥ್ ತುಂಬಾ ತಾಳ್ಮೆ ವ್ಯಕ್ತಿ. ಅವನ ಕಷ್ಟಗಳನ್ನ ಸಹಿಸ್ಕೊಳ್ಳೋದನ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡ್ ಬಂದಿದ್ದ. ಅವನು ತುಂಬಾ ಕೋಪ ತೋರಿಸೋದು ರೋಹನ್ ಮೇಲೆ ಮಾತ್ರ. ಫಸ್ಟ್ ಟೈಮ್ ಅವನಿಗೆ ಪರಿಚಯನೇ ಇಲ್ಲದ ಪುಟ್ಟ ಹುಡುಗಿ ಲೈವ್ ಸ್ಟ್ರೀಮರ್ ಇಂದ ತುಂಬಾ ಬೇಜಾರಾಯ್ತು. ಅವನ ಮನಸ್ಸು ನೋವಿಂದ ತುಂಬಿತ್ತು. ಫೈನಲಿ ಅವನು ಸ್ವೀಟ್ ಪ್ರಿನ್ಸೆಸ್ನ ಅನ್ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡ್ದ. ಅವನು ನಿನ್ನೆಯಿಂದ ಅವಳ ಲೈವ್ ಸ್ಟ್ರೀಮಿಂಗ್ನ ತುಂಬಾ ಮಿಸ್ ಮಾಡ್ಕೋತಿದ್ದ. ಅವಳ ಮಾತುಗಳನ್ನ ಕೇಳ್ತಾ ಅವನು ರಿಲ್ಯಾಕ್ಸ್ ಆಗ್ತಿದ್ದ. ಬಟ್ ಇವತ್ತು ಆ ಪುಟ್ಟ ಹುಡುಗಿ ಅವನನ್ನ ಇಗ್ನೋರ್ ಮಾಡಿದ್ದು ಸಿದ್ಧಾರ್ಥ್ಗೆ ಬ್ಯಾಡ್ ಅನ್ಸ್ತು. ಅವನ್ ಕೊನೆಯದಾಗಿ ಒಂದು ಕಮೆಂಟ್ ಓದಿದ. ಸ್ವೀಟ್ ಪ್ರಿನ್ಸೆಸ್, ಹಾಗಿದ್ರೆ ನಿನ್ನ ಸ್ಪಾನ್ಸರ್ ಡ್ಯಾಡಿ ಒಂದು ಟೂಲ್ ಅಂತ ಒಪ್ಕೋತೀಯಾ ಅಂತ ಕೇಳಿದ್ರು. ಅದಕ್ಕೆ ಸಿಹಿ ಒಂದ್ ಸೆಕೆಂಡ್ ಸೈಲೆಂಟ್ ಆದ್ಲು. ಮತ್ತೆ ಅನ್ಹ್ಯಾಪಿಯಾಗಿ ನೋ, ಸ್ಪಾನ್ಸರ್ ಡ್ಯಾಡ್ ಟೂಲ್ಗಿಂತಲೂ ಲೋ ಮಷಿನ್ ಅಂತ ಹೇಳಿದ್ಲು. ಇಷ್ಟು ಹೊತ್ತಿನ ನಂತರ ಸ್ಪಾನ್ಸರ್ ಡ್ಯಾಡ್ ಅನ್ನೋ ಮಾತನ್ನ ಸಿಹಿ ಆಡಿದ್ಲು. ಅದನ್ನ ಕೇಳಿ ಅಲ್ಲಿದ್ದ ಮದರ್ ಫ್ಯಾನ್ಸ್ ಸ್ವಲ್ಪ ಖುಷಿ ಆದ್ರು. ಸ್ವೀಟಿ, ನಿನ್ ಸ್ಪಾನ್ಸರ್ ಡ್ಯಾಡ್ ಜೊತೆ ಜಗಳ ಆಡಿದ್ಯಾ? ನಿಮ್ಮಿಬ್ರಿಗೂ ಏನಾಯ್ತು? ನಿನ್ ಡ್ಯಾಡ್ ನಿಂಗೆ ಬೇಸರ ಮಾಡಿದ್ರಾ? ನೀನ್ ಯಾಕೆ ಅಪ್ಸೆಟ್ ಆಗಿದೀಯಾ? ಓ, ನಿನ್ ಸ್ಪಾನ್ಸರ್ ಡ್ಯಾಡ್ ನಿಂಗೆ ಯಾವುದೇ ಟಿಪ್ಸ್ ಕೊಟ್ಟಿಲ್ಲ, ಇವತ್ತವರು ನಿನ್ ಸಪೋರ್ಟ್ ಮಾಡಿಲ್ಲ. ಯಾಕೆ ಸ್ವೀಟ್ ಪ್ರಿನ್ಸೆಸ್ ಅಂತ ಒಂದ್ರ ಮೇಲೆ ಒಂದು ಕಮೆಂಟ್ಸ್ಗಳು ಬರ್ತಿದ್ವು. ಅವಳಿಗೆ ಬರ್ತಿರೋ ಕಮೆಂಟ್ಸ್ ಅಲ್ಲಿ ಕೆಲವು ಅವಳ ಎನಿಮೀಸ್ ಗ್ರೂಪ್ ಅವ್ರದ್ದು. ಅದನ್ನ ಅವಳು ನೆಗ್ಲೆಕ್ಟ್ ಮಾಡಿದ್ಲು. ಅವಳು ಟ್ರೂ ಫ್ಯಾನ್ಸ್ ಕ್ವೆಶ್ಚನ್ ನ ನೆಗ್ಲೆಕ್ಟ್ ಮಾಡೋಕ್ ಆಗ್ಲಿಲ್ಲ. ಅವಳ ತನ್ನ ಕ್ಯೂಟ್ ವಾಯ್ಸ್ ಅಲ್ಲಿ ಐ ಹೇಟ್ ಮೈ ಸ್ಪಾನ್ಸರ್ ಡ್ಯಾಡ್ ಅಂತ ಅಂದ್ಲು. ಎಲ್ರೂ ಆಶ್ಚರ್ಯದಿಂದ ಕ್ವೆಶ್ಚನ್ ಕೇಳೋಕೆ ಶುರು ಮಾಡಿದ್ರು. ಅದರಲ್ಲಿ ಮೊದಲಿ ಫ್ಯಾನ್ಸ್, ವಾಟ್ ಹ್ಯಾಪನ್ ಸ್ವೀಟಿ, ನೀನ್ ಹೇಟ್ ಮಾಡ್ತಿರೋದು ಸ್ಪಾನ್ಸರ್ ಡ್ಯಾಡ್ನ ಇಲ್ಲ ನಿನ್ ರಿಯಲ್ ಡ್ಯಾಡ್ನ ಅಂತ ಕಮೆಂಟ್ ಮಾಡಿದ್ರು. ಸ್ವೀಟ್ ಪ್ರಿನ್ಸೆಸ್ ರಿಪ್ಲೈ ಮಾಡಿದ್ಲು, ಬೋತ್ ಆರ್ ಸೇಮ್. ಅವಳ ಮಾತು ಕೇಳಿ ಸ್ವೀಟ್ ಪ್ರಿನ್ಸೆಸ್ ಫ್ಯಾನ್ಸ್ ಮಾತ್ರ ಅಲ್ಲ, ಸಿದ್ಧಾರ್ಥ್ ಕೂಡ ಶಾಕ್ ಆಗಿದ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.